ನೀವೆಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ರಾಷ್ಟ್ರಧ್ವಜವನ್ನು ನೋಡಿರಿ. ಆಶ್ಚರ್ಯ ಏನು ಅಂದ್ರೆ, ಬೇರೆ ಬೇರೆ ರಾಷ್ಟ್ರಗಳ ಧ್ವಜದ ಮೇಲೆ ಚಂದ್ರನ ಚಿತ್ರ ಇದ್ದರೆ ಭಾರತೀಯ ವಿಜ್ಞಾನಿಗಳು ಚಂದ್ರನ ಮೇಲೇ ಭಾರತದ ರಾಷ್ಟ್ರಧ್ವಜ ಹಾರಿಸಿ ಬಂದರು. ಇದು ಹೆಮ್ಮೆ ನೋಡಿ. ಒಬ್ಬ ITI ಓದಿದ ಹುಡುಗ IIT ಒಳಗೆ PhD ಮಾಡಿ ಒಬ್ಬ ದೊಡ್ಡ ವಿಜ್ಞಾನಿ ಆದ. ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ನಾವು. ಒಬ್ಬನಿಗೆ 3 ಮಕ್ಕಳಿದ್ರಂತ. ಒಬ್ಬ ಡಾಕ್ಟ್ರ್ ಇದ್ದ, ಒಬ್ಬ ಇಂಜಿನಿಯರ್ ಇದ್ದ, ಒಬ್ಬ ಕಳು ಮಾಡ್ತಿದ್ದಂತ. ಅವ ಕಳು ಮಾಡೋದ ದೊಡ್ಡ ಉದ್ಯೋಗ ಒಂದು. ಅವ್ರ ಅಪ್ಪಗೆ ಹೇಳಿದ್ರಂತ ಯಾರೋ, ಅಲ್ಲ ಇವ 3ನೇ ಮಗ ಕಳು ಮಾಡ್ತಾನೆ, ಇವನು ಹೊರಗೆ ಹಾಕ್ಬೇಕಿಲ್ಲ ಮನೆ ಬಿಟ್ಟಂತ. ಅವ ಅಂದ, ಸುಮ್ಮನಿರು, ಮನೆ ನಡೆದ ಅವನಿಂದ ನಡೆಯಕತ್ತೈತಿ ನಮ್ಮದು, ಇವನು ಹೊರಗೆ ಹಾಕಿ ಏನು ಮಾಡಲ. ಹಿಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಅವ್ರು ಯಾವಾಗ ವಿಜ್ಞಾನಿಗಳಾಗಬೇಕು. ಅದಕ್ಕೊಬ್ಬ ಖಗೋಳ ವಿಜ್ಞಾನಿ, ನಮ್ಮನ್ನು ಅಂಥವ್ರು ನೋಡೋದ ಒಂದು ಪುಣ್ಯ. ಅಂಥವ್ರು ನಮ್ಮ ವೇದಿಕೆಗೆ ಬಂದು ಅವರು ಮಾತು ತಿಳಿಯದೆ ಹೋದರೂ ಸಹಿತ ಅವರ ಸಾಧನೆ, ಅವರ ಪರಿಶ್ರಮ ನಮಗೆಲ್ಲ ಗೊತ್ತಾಗಿದೆ. ಅಂಥ ವಿಜ್ಞಾನಿಗಳಿಗೆ ನಮ್ಮ ಒಂದು ಹೆಮ್ಮೆಯ ಚಪ್ಪಾಳೆ. ಅವರು ಚಂದ್ರಯಾನ ಮತ್ತು ಸೂರ್ಯಯಾನ ಮಾಡ್ತಾ ಇದ್ದಾರೆ. ಅದಕ್ಕೂ ಸಹಿತ ನಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ. ಭಾರತ ವಿಜ್ಞಾನಿಗಳು ಜಗತ್ತಿನ ತುಂಬ ಬೆಳೀಲಿ ಅಂಥೇಳಿ ಅವರನ್ನು ನಾವು ಹಾರೈಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.